ಈ ಬಾರಿಯ ಬಜೆಟ್ನಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭರ್ಜರಿ ಗಿಫ್ಟ್ಗಳನ್ನೇನೋ ಕೊಟ್ಟಿದ್ದಾರೆ. ಆದರೆ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಕೆಲವೊಂದು ಯೋಜನೆಗಳಲ್ಲಿ ಕ್ಲಾರಿಟಿನೇ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಏನು ಕ್ಲಾರಿಟಿ ಬೇಕಾಗಿತ್ತು, ಏನು ನಿರೀಕ್ಷೆ ಇತ್ತು ಅಂತ ಈ ರಿಪೋರ್ಟ್ನಲ್ಲಿದೆ, ನೋಡೋಣ ಬನ್ನಿ. ಬೆಂಗಳೂರಿಗೆ ಬಜೆಟ್ ಗಿಫ್ಟ್, ನೋ ಕ್ಲಾರಿಟಿ. ಟನಲ್ ಸ್ಕೈಡಕ್ ನಿರ್ಮಾಣದ ಬಗ್ಗೆ ಸ್ಪಷ್ಟತೆ ಇಲ್ಲ. ಬ್ರ್ಯಾಂಡ್ ಬೆಂಗಳೂರಿಗೆ ಸಿಎಂ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಬಂಪರ್ ಕೊಟ್ಟಿದ್ದಾರೆ. ಸಿಲಿಕಾನ್ ಸಿಟಿಯ ಸಂಚಾರ ದಟ್ಟಣೆಯನ್ನ ಕಂಟ್ರೋಲ್ ಮಾಡುವ ನಿಟ್ಟಿನಲ್ಲಿ ಹೆಬ್ಬಾಳ ಜಂಕ್ಷನ್ನಲ್ಲಿ ಟನಲ್ ನಿರ್ಮಿಸೋದಕ್ಕೆ ಬಜೆಟ್ನಲ್ಲಿ ಘೋಷಿಸಲಾಗಿದೆ. ಆದರೆ ಇದ್ರ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ಲ. ಸುರಂಗ ನಿರ್ಮಾಣದ ಹೊಣೆ ರಾಜ್ಯ ಸರ್ಕಾರ ಹೊತ್ಕೊಂಡಿದೆ. ಇದಕ್ಕೆ ಮೀಸಲಿಡಬಹುದಾದಂತಹ ಹಣದ ಬಗ್ಗೆಯೂ ಕೂಡ ಸ್ಪಷ್ಟತೆ ಕೊಟ್ಟಿಲ್ಲ. ಅವರು ಏನು ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ರು ಬೆಂಗಳೂರನ್ನ. ನಾವು ಬ್ರ್ಯಾಂಡ್ ಬೆಂಗಳೂರು ಅಂತಕ್ಕಂಥ ಇದರಲ್ಲಿ ಸ್ವಲ್ಪ ಅದಕ್ಕೆ ಅಭಿವೃದ್ಧಿ ಮಾಡ್ತಕ್ಕಂಥ ಬೆಂಗಳೂರು ನಗರದಲ್ಲಿ ಸುಮಾರು 1,50,00,000 ಜನ ಇದ್ದಾರೆ. ಅವ್ರಿಗೆ ಮೂಲಭೂತ ಸೌಕರ್ಯಗಳು ಒದಗಿಸ್ಕೊಡ್ಬೇಕು ಬೇಡ. ಸಿಎಂ ನೇತೃತ್ವದಲ್ಲಿ ಒಂದು ಸಭೆ ಆಗಬೇಕು. 5-6 ಇಲಾಖೆಯವರು NOC ಕೊಡಬೇಕು. PWD, BBMP, BDA, ಆಮೇಲೆ ನಮ್ಮ ಎಲೆಕ್ಟ್ರಿಕ್ ಸಿಟಿ ಅವರು, 5-6 ಮೆಟ್ರೋ ರೈಲ್ದವರು, 5-6 ಇಲಾಖೆಯವರು NOC ಕೊಡಬೇಕು. ಅಂದಾಗ ನ್ಯಾಷನಲೈಸರ್ ಮಾಡ್ತಾರೆ. ಇನ್ನು ದೇಶದಲ್ಲೇ ಅತಿ ಎತ್ತರವಾದಂತಹ ಗೋಪುರ ಅಥವಾ ಸ್ಕೈಡಕ್ ನಿರ್ಮಾಣದ ಬಗ್ಗೆ ಬಜೆಟ್ನಲ್ಲಿ ಘೋಷಿಸಲಾಗಿದೆ. ಆದರೆ ನಗರದಲ್ಲಿ 250 ಮೀಟರ್ ಎತ್ತರದ ಸ್ಕೈಡಕ್ ಅನ್ನ ಯಾವ ಸ್ಥಳದಲ್ಲಿ ನಿರ್ಮಿಸಲಾಗುತ್ತೆ, ಇದಕ್ಕೆ ತಗಲುವ ವೆಚ್ಚ ಎಷ್ಟು, ಈ ಬಗ್ಗೆ ಯಾವುದೇ ಮಾಹಿತಿಯನ್ನ ಘೋಷಿಸಿಲ್ಲ. ಇನ್ನು ಈ ಹಿಂದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರ ನಡುವೆ ಟನಲ್ ವಾರ್ ನಡೆದಿತ್ತು. ಕೆಲ ತಿಂಗಳ ಹಿಂದೆ ಸತೀಶ್ ಜಾರಕಿಹೊಳಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದಾನೇ ನಿರ್ಮಾಣ ಮಾಡುವ ಚಿಂತನೆ ಇದೆ ಅಂತ ಹೇಳಿದ್ರು. ಆದ್ರೆ ಅಂತಿಮವಾಗಿ ಈ ಸುರಂಗ ನಿರ್ಮಾಣದ ಹೊಣೆ ರಾಜ್ಯ ಸರ್ಕಾರ ಹೊತ್ಕೊಂಡಿದೆ. ಆದ್ರೆ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿಲ್ಲ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.